ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೇಮಿಂಗ್ ಯೂನಿವರ್ಸ್ಗೆ. ನಾವಿವತ್ತು ಅಟ್ಯಾಕ್ ಆನ್ ಟೈಟನ್ ಮೊಬೈಲ್ ಗೇಮ್ಸ್ ಆಡೋಕೆ ಹೋಗೋಣ. ಈ ಎಲ್ಲ ಗೇಮ್ಸ್ ಅಟ್ಯಾಕ್ ಆನ್ ಟೈಟನ್ ಆನಿಮೆ ಮೇಲೆ ಬೇಸ್ಡ್ ಆಗಿದೆ. ಮೊದಲೇ ಗೇಮ್ ಹೆಸರು ಬಂದ್ಬಿಟ್ಟು ಅಟ್ಯಾಕ್ ಆಫ್ ದಿ ಜಾಯಿಂಟ್ಸ್. ಬನ್ನಿ ಗೇಮ್ನ ಶುರು ಮಾಡೋಣ. ಪ್ಲೇ. ಓಕೆ, ಸ್ವಲ್ಪ ಮುಂಚೆನೇ ಆಡಿದ್ದೆ ಗೇಮು, ಹಂಗಾಗಿ ಸ್ವಲ್ಪ ಗೊತ್ತು ಹೆಂಗೆ ಆಡೋದು ಅಂತ. ಇಲ್ಲಿ ನಮಗೊಂದು ಕತ್ತಿ ಕೊಟ್ಟಿದ್ದಾರೆ. ಮತ್ತು ನೀವು ಅಟ್ಯಾಕ್ ಆನ್ ಟೈಟನ್ ಆನಿಮೆ ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು. ಟೈಟನ್ ಹೆಸರು ಕೊಲೋಸನ್ ಟೈಟನ್. ಯಾವುದೇ ಟೈಟನ್ನ ಸೋಲಿಸ್ಬೇಕು ಅಂದ್ರೆ ಅದು ಕತ್ತಿಗೆ ಅಟ್ಯಾಕ್ ಮಾಡಬೇಕು. ಆ ಟೈಟನ್ ಕತ್ತಿಗೆ ಅಟ್ಯಾಕ್ ಮಾಡಿದ್ರೆ ಅವು ಈಸಿಯಾಗಿ ಸತ್ತೋಯ್ತವೆ. ಹಾಗಾಗಿ ನಮ್ಮ ಗೇಮಲ್ಲೂ ಕೂಡ ನಾವು 2 ರೋಪ್ ಯೂಸ್ ಮಾಡಿಕೊಂಡು ಮೇಲೆ ಹತ್ತಬೇಕು. ನೋಡ್ಬೋದು ಹೆಂಗೆ ಹತ್ತಿದ್ದೀನಿ ಅಂತ. ಆರ್ಬೋದು. ಆ 2 ರೋಪ್ ಯೂಸ್ ಮಾಡಿಬಿಟ್ಟು ಕರೆಕ್ಟಾಗಿ ಅದ್ರ ಕತ್ತಿಗೆ ಹೊಡೆದ್ರೆ ಅವು ಸತ್ತೋಗುತ್ತೆ. ಸಿಗಾಕೊಂಬಿಟ್ಟಿದ್ದೀನಿ. ಹತ್ತನ ಬನ್ನಿ. ಫಸ್ಟು ನೋಡ್ಬೋದು, ಇಲ್ಲೇ ಹಿಂದೆನೇ ಕಾಣಿಸ್ತಿದೆ. ಕರೆಕ್ಟಾಗಿ ಕತ್ತಿ ಟಾರ್ಗೆಟ್ ಮಾಡಿ ಹತ್ತಿರ ಹೋಗೋಣ. ಹತ್ತಿರ ಹೋಗಿ ಸ್ವಲ್ಪ ಫ್ಯಾನ್ ಗೇಮ್ ಆಗಿರೋದ್ರಿಂದ ಸ್ವಲ್ಪ ಗ್ಲಿಚಸ್ ಇರುತ್ತೆ. ನಾವೇ ನೋಡ್ಕೊಂಡು ಆಡಬೇಕು. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯ್ತಿತ್ತು ನನಗೆ ಈ ಗೇಮ್ ಆಡಬೇಕಾದ್ರೆ. ಅಂದರೆ ಮೇಲೆ ಆರೋದೇ ಗೊತ್ತಾಯ್ತಿರ್ಲಿಲ್ಲ ಹೆಂಗೆ ಅಂತ. ಈಗ ಒಂದ್ಸಲಿ ಮುಂಚೆ ಆಡಿದ್ಮೇಲೆ ಗೊತ್ತಾಗಿದೆ. ನೋಡೋಣ, ಫಸ್ಟು ಮೇಕ್ ಹೋಗೋಣ. ಈ ಲೆವೆಲ್ ಕಂಪ್ಲೀಟ್ ಮಾಡಿದೆ ಅಂದ್ಕೊತೀನಿ. ಓಕೆ ಮತ್ತೆ ಬೀಳ್ತಿದ್ದೀನಿ. ಫಸ್ಟ್ ಈ ಟೈಟನ್ ಮುಖಾಂತರ ಹತ್ತಾನ. ಓಕೆ, ಬೇರೆ ಕಡೆ ಮುಖಾಂತರ ಹತ್ತಿದ್ದೀನಿ. ಪರವಾಗಿಲ್ಲ, ಹೋಗೋಣ. ಫ್ರಂಟಿಂದ ಅಟ್ಯಾಕ್ ಮಾಡೋಕ್ಕಲ್ಲ ಈ ಟೈಟನ್ಸ್ಗಳಿಗೆ. ಗೇಮಲ್ಲಿರೋ ಟಾಸ್ಕ್ ಇಷ್ಟೇ. ನಾವೇನು ಔಟ್ ಆಗೋಲ್ಲ, ಏನು ನಮ್ಮದೇನು ಡ್ಯಾಮೇಜ್ ಏನು ಬೀಳಲ್ಲ ನಮಗೆ. ಆ ರೋಪ್ ಯೂಸ್ ಮಾಡ್ಕೊಂಡು ಆರೋದೇ ಮುಖ್ಯ. ಫಸ್ಟು ಈ ಟವರ್ ಮೇಲೆ ಹತ್ತಕ್ಕೆ ಟ್ರೈ ಮಾಡೋಣ. ಓಕೆ, ಸತತ ಪ್ರಯತ್ನ ನಂತರ ಇಲ್ಲಿಗೆ ಬಂದಿದ್ದೀನಿ. ಸಲಿ ಕರೆಕ್ಟಾಗಿ ಟಾರ್ಗೆಟ್ ಇಟ್ಟು ಓಕೆ ಬೀಳ್ತಿದ್ದೀನಿ. ಇಲ್ಲ ಬ್ಲೇಡ್ಸೇನು ಅಡ್ಡ ಕುತ್ಕೊಂಡ್ಬಿಟ್ಟವೆ, ಗೊತ್ತಿಲ್ಲ ಯಾಕೆಂತ. ಕರೆಕ್ಟಾಗಿ ಚೂರು ಮೇಕೋಗಿ ಒಂದು ಏಟು. ಓಕೆ, 1 ಟೈಟನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಿದ್ದೀನಿ. ನೋಡ್ಬೋದು, ಎಲಿಮಿನೇಟ್ ಆಗೋಗಿದೆ. ಟೈಟನ್ಸ್ದು ಕಲರ್ ಚೇಂಜ್ ಮಾಡಿಬಿಟ್ಟವ್ರು ಇವರು. ಗ್ರೀನ್ ಕಲರ್ ಮಾಡಿದ್ದಾರೆ. ಮ್ಯೂಸಿಕ್ ನೋಡ್ಬೋದು, ಮ್ಯೂಸಿಕ್ ಕೂಡ ಚೆನ್ನಾಗಿದೆ ಇದರಲ್ಲಿ ಅಂತ ನಂಬಿಕೆ. ಓಕೆ, ಈಗ ಇನ್ನೊಂದು ಟೈಟನ್ ಇಲ್ಲಿದೆ, ಅಲ್ಲಿಗೆ ಹೋಗೋಣ. ಅಂದರೆ ಈ ಬಿಲ್ಡಿಂಗ್ ಮೇಲೆ ಹತ್ಬೇಕು ನಾನು. ಓಕೆ ಇನ್ನೊಂದು ಚೂರಿದೆ. ಮುಂದೆ ಪುಷ್ ಮಾಡ್ಕೊಳ್ಳೋಣ. ನೋಡ್ಬೋದು ಕರೆಕ್ಟಾಗಿ ಯಾರಕ್ಕಾಗಲಿಲ್ಲ. ಅದಕ್ಕಿಂತ ಇದರ ಪಕ್ಕದಲ್ಲಿರೋ ಬಿಲ್ಡಿಂಗಿಗೆ ಹೋಗ್ಬಿಡೋಣ. ಓಕೆ, ಫೈನಲ್ ಎತ್ತಿದ್ದೀನಿ ಕರೆಕ್ಟಾಗಿ. ಒಂದು ಏಟ್. ಓಕೆ, ಇದನ್ನು ಕೂಡ ಈಸಿಯಾಗಿ ಎಲಿಮಿನೇಟ್ ಮಾಡಿಬಿಟ್ಟೆ ನಾನು. ಈಗ ನೆಕ್ಸ್ಟ್ ಟೈಟನ್ನಲ್ಲಿದೆ, ಹುಡುಕ್ಬೇಕು ಅಂದರೆ ನಾವು ಯಾವ್ದಾರ ಹೈಟ್ ಆಗಿರೋ ಲೊಕೇಶನ್ಗೆ ಹೋಗ್ಬೇಕು. ನನಗೆ ಕಾಣಿಸ್ತಿರೋ ಹೈಟ್ ಆಗಿರೋ ಲೊಕೇಶನ್ ಇದೆ ಅಥವಾ ಇದು. ಬನ್ನಿ ಇದಕ್ಕೆ ಹೋಗೋಣ. ಇನ್ನು ಟೈಟನ್ ಸೌಂಡ್ ಕೇಳಿಸ್ತಾ ಇದೆ, ಅಂದರೆ ಟೈಟನ್ಸ್ ಎಲ್ಲ ಎಲಿಮಿನೇಟ್ ಆಗಿಲ್ಲ. ಇಲ್ಲ. ಓಕೆ, ಒಂದು ಟೈಟನ್ ಕಾಣಿಸ್ತು, ಹೋಗೋಣ ಅಲ್ಲಿಗೆ. ಬಿಲ್ಡಿಂಗ್ ಮೇಲೆ ಗ್ರ್ಯಾಬ್ ಮಾಡ್ಕೊಳ್ಳೋಣ ಉಪ್ಪನ್ನ. ಓಕೆ, ನಡ್ಕೊಂಡೆ ಹೋಗೋಣ. ಈ ಟೈಟನ್ಸ್ ಏನು ಡ್ಯಾಮೇಜ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ಡ್ಯಾಮೇಜ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಹತ್ತಾನ. ಓಕೆ, ಈಸಿಯಾಗಿ ಹತ್ತಿದ್ದೀನಿ. ಗ್ರ್ಯಾಬ್ ಮಾಡ್ಕೊಳ್ಳೋಣ. ಓಕೆ ಈಸಿಯಾಗಿ, ಎಷ್ಟು ಈಸಿಯಾಗಿ ಹತ್ತಿದೆ ಅಷ್ಟು ಈಸಿಯಾಗಿ ಬಿದ್ದಿದ್ದೀನಿ. ಇದ್ರ ಮೇಲೆ ಹೋಗೋಣ. ಓಕೆ, ಫೈನಲಿ ಬಂದಿದ್ದೀನಿ. ಈಗ ಈಸಿಯಾಗಿ ಒಂದೇ ಏಟಲ್ಲಿ ಎಲಿಮಿನೇಟ್ ಮಾಡ್ಬೋದು. ಹತ್ತಿರ ಹೋದೆ, ಒಂದು ಏಟ್. ಓಕೆ, ಇದನ್ನು ಕೂಡ ಎಲಿಮಿನೇಟ್ ಮಾಡಿದೆ. ಎಲ್ಲ ಟೈಟನ್ಸ್ ಎಲಿಮಿನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೊಂದು ಟೈಟ್. ಓಕೆ, ಡನ್. ಓಕೆ, ಗಟ್ಸ್ನ ತೋರಿಸ್ತಿದ್ದಾರೆ. ಯು ಕಿಲ್ಡ್ ಆಲ್ ದ ಜಾಯಿಂಟ್ಸ್ ಇನ್ ದಿಸ್ ಲೆವೆಲ್. ನೆಕ್ಸ್ಟ್ ಗೇಮಿಗೆ ಬಂದಿದ್ದೀನಿ. ಈಗ ನೆಕ್ಸ್ಟ್ ಲೆವೆಲಲ್ಲಿ. ಓಕೆ, ಅದೇ ಮ್ಯಾಪಿಗೆ ಕರ್ಕೊಬಂದಿದೆ. ಒಂದು ಟೈಟನ್ ಕಾಣಿಸ್ತಾ ಇಲ್ಲ ಈಗ ನನಗೆ. ಓಕೆ, ಒಂದು ಟೈಟನ್ ಕಾಣಿಸ್ತು. ಬಂದಿದ್ರ ಮೇಕ್ ಹೋಗೋಣ. ಓಕೆ, ಈ ಸಲ ಬೇರೆ ಟೈಟನ್ ಕೊಟ್ಟಿದ್ದಾರೆ. ಈ ಸಲ ಆ ಟೈಟನ್ ಕೊಟ್ಟಿದ್ದಾರೆ, ಅಟ್ಯಾಕ್ ಟೈಟನ್ ಕೊಟ್ಟಿದ್ದಾರೆ. ಈ ಟೈಟನ್ ತುಂಬಾ ಹೈಟ್ ಇದೆ, ಅದಕ್ಕೆ ನಾನು ಈ ಬಿಲ್ಡಿಂಗ್ ಮೇಲೆ ಹತ್ತಬೇಕು.
ಓಕೆ ಓಕೆ, ಆ ಬಿಲ್ಡಿಂಗಿಗೆ ಗ್ರ್ಯಾಬ್ ಮಾಡ್ಕೊಳ್ಳೋಣ. ಓಕೆ, ಗ್ರ್ಯಾಬ್ ಮಾಡ್ಕೊಂಡಿದ್ದೀನಿ. ಓಕೆ, ಮತ್ತೆ ಮತ್ತೆ ಬೀಳ್ತಿದ್ದೀನಿ. ಇನ್ನೊಂಚೂರು ಮೇಲೆ. ಓಕೆ, ಈಸಿಯಾಗಿ ಬಂದಿದ್ದೀನಿ. ನಾನು ಬೇಕಾದ್ರೆ ಈ ಬಿಲ್ಡಿಂಗ್ ಮೇಲೆ ಹತ್ಬೋದು, ಡೈರೆಕ್ಟ್ ಇಲ್ಲಿ ಹೋಗಿ ಈ ಬಿಲ್ಡಿಂಗ್ ಮೇಲೆ ಹತ್ಬೋದು, ಅಥವಾ ಡೈರೆಕ್ಟಾಗಿ ಶೂಟ್ ಮಾಡೋಣ. ನಾನು ಡೈರೆಕ್ಟಾಗಿ ಹೋಗಿ ಅಟ್ಯಾಕ್ ಮಾಡೋದೇ ಈಗ. ಓಕೆ, ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಲ್ಲ, ಇನ್ನೊಂದು ಚೂರು ಹೈಟ್ ಇರಬೇಕಾಯ್ತು. ಅದರ ನೆಕ್ ಪಾಯಿಂಟಿಗೆ ಹೊಡಿಬೇಕು ನಾವು. ಚೂರು ಹೈಟು ಹತ್ಬಿಟ್ರೆ, ಇದೊಂದು ಫಸ್ಟ್ ಪರ್ಸನ್ ಗೇಮ್ ಆಗಿರೋದ್ರಿಂದ ಈ ಥರ ಕಾಣಿಸ್ತಿದೆ. ಥರ್ಡ್ ಪರ್ಸನ್ ಆಗಿದ್ರೆ ಇದು ಬೇರೆ ಥರನೇ ಕಾಣಿಸ್ತಿತ್ತು. ಇವ್ರು ಹೆಂಗೆ ಮೇಲೆ ಆಡ್ತಿದ್ದಾರೆ ಅದೆಲ್ಲ ನೀವು ಆ್ಯನಿಮೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಓಕೆ, ಆ್ಯನಿಮೇಲ್ ನೋಡಿರ್ಬೇಕು ಅಂತೇನಿಲ್ಲ, ನೀವು ಹಂಗೆ ಗೇಮ್ ಆಡ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಸಿಗಾಕೊಂಬಿಟ್ಟ. ಓಕೆ, ಈ ಟೈಟನ್ ಕಾಲಲ್ಲಿ ಸಿಗಾಕೊಂಬಿಟ್ಟಿದ್ದೀನಿ ಈಗ. ಗ್ಲಿಚಸ್ ಇದೆ ನೋಡ್ಬೋದು ಗೇಮಲ್ಲಿ. ಮೇಲೆ ಹತ್ತಾನ ಫಸ್ಟು ಈ ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟು ಸಿಗ್ತೀನಿ ನಿಮಗೆ. ಓಕೆ, ತುಂಬಾ ಹೈಟ್ ಆರ್ಬಿಟ್ಟಿದ್ದೀನಿ ಈಗ. ಓಕೆ, ಕರೆಕ್ಟಾಗಿ ಇದ್ರ ಮೇಲೆ ಲ್ಯಾಂಡ್ ಆದರೆ ಸರಿ. ಓಕೆ, ನೋಡ್ಬೋದು ಇಲ್ಲೊಂದು ಟೈಟನ್ ಇದೆ, ಇದು ಕೊಲೋಸಲ್ ಟೈಟನ್ ಅನ್ಕೊತೀನಿ. ಈಗ ಈ ಟೈಟನ್ನ ಎಲಿಮಿನೇಟ್ ಮಾಡಬೇಕು ನಾನು. ಒಂದೇ ಏಟಲ್ಲಿ ಎಲಿಮಿನೇಟ್ ಮಾಡೋಣ. ಓಕೆ, ಜಸ್ಟ್ ಮಿಸ್, ಸೈಡಿಗೆ ಹೋಗ್ಬಿಟ್ಟೆ ನಾನು. ಕಷ್ಟಪಟ್ಟು ಹತ್ತಿದ್ದೆ ಆ ಬಿಲ್ಡಿಂಗ್ ಮೇಲೆ. ಇನ್ನೊಂದ್ಸಲಿ ಹತ್ತಾನ ಬನ್ನಿ. ಒಂದ್ಸಲಿ ಹತ್ತಿದ್ಮೇಲೆ ಇನ್ನೊಂದ್ಸಲಿ ಹತ್ತಿದ್ದೀನಿ. ತುಂಬ ಕಷ್ಟ ಇಲ್ಲ. ಕರೆಕ್ಟಾಗಿ ಇಲ್ಲಿ ಹೋಗಿ ಒಂದೇಟು. ಓಕೆ, ತಲೆ ಮೇಲೆ ಕೂತ್ಕೊಂಡ್ಬಿಟ್ನಾ. ಓಕೆ, ಬೀಳ್ತಿದ್ದೀನಿ. ಮೇಲೆ ಎತ್ಬಿಟ್ಟು ಹೋಗೋಣ. ಇನ್ನು ಹೈಟು. ಓಕೆ, ಇನ್ನೊಂದ್ಸಲಿ ಹತ್ತಾನ ಬಿಲ್ಡಿಂಗ್ ಮೇಲೆ. ಈ ಸಲ ಕರೆಕ್ಟಾಗಿ ಇಲ್ಲಿ ಲ್ಯಾಂಡ್ ಆಗಿದ್ದೀನಿ. ಇನ್ನೇನು ಬೀಳ್ತಿದ್ದಾರೆ, ತುದಿಯಲ್ಲಿ ನಿಂತ್ಕೊಬಿಟ್ಟಿದ್ದೀನಿ. ಕರೆಕ್ಟಾಗಿ ನಾನು ಇದ್ರ ಕುತ್ತಿಗೆ ಗೇಮ್ ಮಾಡಿ ಒಂದೇ ಏಟು. ಓಕೆ, ಈ ಟೈಟನ್ ಕೂಡ ಎಲಿಮಿನೇಟ್ ಆಗೋಯ್ತು. ತುಂಬ ಟೈಮ್ ತಗೊಳ್ತೀವಿ ಈ ಟೈಟನ್ ಎಲಿಮಿನೇಟ್ ಮಾಡೋಕ್ಕೆ. ನೆಕ್ಸ್ಟ್ ಕೊಲೋಸಲ್ ಟೈಟನ್ ಹತ್ರ ಹೋಗೋಣ. ನೋಡ್ಬೋದು ಕೊಲೋಸಲ್ ಟೈಟನ್ ಫೇಸ್ ಟು ಫೇಸ್ ಗ್ರ್ಯಾಬ್ ಮಾಡುತ್ತೆ ನಮ್ಮನ್ನು, ಏನೂ ಮಾಡಲ್ಲ. ಓಕೆ, ಈಗ ಈ ಟೈಟನ್ನ ನಾನು ಇಲ್ಲಿಂದನೇ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಗ್ಬಿಟ್ಟು ಓಕೆ, ಇಲ್ಲಿಂದ ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಒಂಚೂರು ಹೈಟ್ ಆಗಿರೋ ಲೊಕೇಶನ್ಗೆ ಹೋಗ್ಬೇಕು ನಾನು. ಗ್ರ್ಯಾಬ್ ಮಾಡ್ಕೊಳ್ಳೋಣ ಈ ಮನೆ ಮೇಲೆ. ಒಂಚೂರು ಹೈಟ್ ಇದ್ದಿದ್ರೆ ಕರೆಕ್ಟ್ ಆಗೋದು. ಜಂಪ್ ಮಾಡಿದ್ದೀನಿ ಕರೆಕ್ಟಾಗಿ. ಪ್ರತಿ ಸಲ ಇದು ಕರೆಕ್ಟಾಗಿ ಗ್ರ್ಯಾಬ್ ಆಗೋಲ್ಲ, ಅದೊಂದು ಕಷ್ಟ ಇದೆ. ಓಕೆ, ಏನು ಈ ಥರ ಆರ್ಬಿಟ್ಟೆ. ಒಂದರಲ್ಲಿ ನಾವು ಉಪ್ಪನ್ನ ಹಾಕ್ಬೇಕು, ಇನ್ನೊಂದರಲ್ಲಿ ನಾವು ಗ್ರ್ಯಾಬ್ ಮಾಡ್ಕೊಳ್ಳೋದು. ಅದೇ ಥರ ಇದ್ರ ಮೇಲೆ ಉಕ್ ಹಾಕೋಣ, ಹಂಗೆ ರೀತಿ ಗ್ರ್ಯಾಬ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಉಕ್ ಹಾಕಿದ್ದೀನಿ. ಒಂದೇ ಸಲ ಗ್ರ್ಯಾಬ್ ಮಾಡಿಕೊಂಡು ಏನು ಎಲಿಮಿನೇಟ್ ಆಯ್ತಲ್ವಲ್ಲ ಈ ಸಲ, ಅಷ್ಟೇ ಹೊಡಿತಿದ್ದೀನಿ. ಓಕೆ, ಎಲಿಮಿನೇಟ್ ಆಯ್ತು. ಈಗ ಇನ್ನೊಂದು ಟೈಟನ್ ಇದೆ, ಇನ್ನೊಂದು ಎಲಿಮಿನೇಟ್ ಮಾಡೋಣ. ಇದೊಂದು ಅಟ್ಯಾಕ್ ಟೈಟನ್. ಓಕೆ, ಪಕ್ಕಾ ನೋಡಿ ಎಂಥ ಪ್ಲ್ಯಾನ್ ಇದೆ. 2 ಬಿಲ್ಡಿಂಗ್ ಮೇಲೆ ಹತ್ಬೇಕು ನಾವು. ಹತ್ತನ ಫಸ್ಟು. ಓಕೆ, ಇನ್ನೇನು ಗ್ರ್ಯಾಬ್ ಮಾಡ್ಕೊಂಡಿದ್ದೆ. ಓಕೆ, ಹತ್ತನ ಫಸ್ಟು. ಒಂದು ಕರೆಕ್ಟಾಗಿ ಆರೋದು ಇಲ್ಲ ಅದೊಂದು ಪಾಯಿಂಟ್ ಆಫ್ ಟೈಮಲ್ಲಿ. ಕರೆಕ್ಟಾಗಿ ಹೋಗಿದ್ದೀನಿ. ಈಗ ಬಿಲ್ಡಿಂಗ್ ಮೇಲೆ ಹತ್ತಿದ್ದೀನಿ. ಟೈಟನ್ನೇ ಕಾಣಿಸ್ತಾ ಇಲ್ಲ. ಒಬ್ಬರು ಟೈಟನ್ ಇಲ್ಲಿದೆ, ಕರೆಕ್ಟಾಗಿದ್ರೆ ನೆಕ್ ಹತ್ರ ಹೋಗೋಣ. ಓಕೆ, ಮೂವ್ ಮಾಡಿಬಿಡ್ತು. ಆ ಟೈಟನ್ ಮೇಲೆ ಹತ್ಕೊಂಡು ಗ್ರ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಈಗ. ಆಗಿದ್ದಾಗಲಿ ನೋಡ್ಬೋದು, ಟೈಟನ್ ಮೇಲೆ ಎತ್ತಿದ್ದೀನಿ. ಕತ್ತಿ. ಓಕೆ, ಮೇಲೆತ್ತನ. ಓಕೆ, ಈಸಿಯಾಗಿ ಎಲಿಮಿನೇಟ್ ಮಾಡಿದ್ದೀನಿ ವಿತೌಟ್ ಇವನ್ ಕ್ಲೈಂಬಿಂಗ್ ಅ ಬಿಲ್ಡಿಂಗ್. ಓಕೆ, ಓಕೆ, ಮ್ಯಾಪ್ ಏನು ಚೇಂಜ್ ಆಯ್ತಿಲ್ಲ, ಮತ್ತೆ ಅದೇ ಮ್ಯಾಪಲ್ಲಿ ಕೊಡ್ತಿದ್ದಾರೆ. ಟೈಟನ್ಸ್ನ ಹಾಕ್ತಿದ್ದಾರೆ. ಗೇಮ್ ಇಷ್ಟೇ ಅನ್ಕೊತೀನಿ. ನೆಕ್ಸ್ಟ್ ಲೆವೆಲ್ ಅಂತ ಬಂದಿದೆ. ಮೇಲೆ ತನ ಇಲ್ಲೊಂದು ಟೈಟನ್, ಸೇಮ್ ಅದೇ ಥರ ಇಲ್ಲೊಂದು ಟೈಟನ್, ನೆಕ್ಸ್ಟ್ ಇಲ್ಲೊಂದು ಟೈಟನ್, ಅದೇ ಥರ ರಿಪೀಟ್ ಆಯ್ತಿದೆ. ಈಗ ನೆಕ್ಸ್ಟ್ ಗೇಮಿಗೆ ಹೋಗೋಣ ಬನ್ನಿ. ಮತ್ತು 2ನೇ ಗೇಮ್ ಹೆಸರು ಬಂದ್ಬಿಟ್ಟು ಸ್ಟಿಕ್ ಟೈಟನ್ ಅಟ್ಯಾಕ್ ಅಂತ. ಬನ್ನಿ, ಇದನ್ನು ಶುರು ಮಾಡೋಣ ಪ್ಲೇ. ಓಕೆ, ಇಲ್ಲಿ ನಾವು ಯಾವುದೋ ಕ್ಯಾರೆಕ್ಟರ್ ಆಗಿದ್ದೀವಿ.
ನೋಡ್ಬೋದು, ಜಂಪ್ ಮಾಡ್ಬೋದು. ಇದು 2D ಪ್ಲ್ಯಾಟ್ಫಾರ್ಮರ್ ಥರ ಇದೆ ಗೇಮ್. ಕೆಲೇನೋ ಟಿ ಬಟನ್ ಕೊಟ್ಟಿದ್ದಾರೆ, ಓದ್ತಾನೆ ಏನು ಇದು. ಓಕೆ, ಟ್ರಾನ್ಸ್ಫಾರ್ಮ್ ಅಂದರೆ ನಮ್ಮ ಕ್ಯಾರೆಕ್ಟ್ರ್ ಇದು ಎರಿನ್ ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ. ಓಕೆ, ನಮ್ಮ ಮೇನ್ ಕ್ಯಾರೆಕ್ಟ್ರಿನ ಓಡ್ತಾನೆ ಇದ್ದಾನೆ. ಓಕೆ, ಯಾವುದೋ ಟೈಟನ್ ಬಂತಂತ. ಓಕೆ, ಟೈಟನ್ನ ಈಸಿಯಾಗಿ ಕಿಲ್ ಮಾಡಿದ್ದೀನಿ. 1 ಕಿಲ್. ಓಕೆ, ಇದನ್ನು ತಪ್ಸ್ಕೊಂಡು ಹೋಗೋಂತ ನಾವು ಬಿಡಲ್ಲ, ಮುಗಿಸ್ಬಿಡೋಣ. ನಮ್ಗಿಂತ ನೋಡಿ ಸೈಜಲ್ಲೆಲ್ಲ ಸಣ್ಣ ಟೈಟನ್ಸ್ ಇವೆಲ್ಲ. ಓಕೆ, ಇಲ್ಲೇ ಸ್ಟಕ್ ಆಗ್ಬಿಟ್ಟ ಮೇನ್ ಕ್ಯಾರೆಕ್ಟ್ರು. ಯಾಕೆ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಾ ನಾವು ವಾಪಸ್ಸು? ಓಕೆ, ಮುಂದೆ ಹೋಗೋಕೆ ಆಯ್ತಲ್ಲ, ಹಂಗಾರೆ ಇಲ್ಲೇ ಡಿಫೆಂಡ್ ಮಾಡ್ಬೇಕು ನಾವು. ಓಕೆ, ಟ್ರಾನ್ಸ್ಫಾರ್ಮ್ ಆಟೋಮೆಟಿಕ್ ಆಗಿದ್ದೀನಿ. ಒಂದು ಟೈಮ್ ಆದಮೇಲೆ ಟ್ರಾನ್ಸ್ಫಾರ್ಮ್ ಆಗ್ತಿದ್ದು, ಮುಂದೆ ಹೋಗೋಕೆ ಆಯ್ತಿಲ್ಲ, ಅಂದರೆ ನಾವು ಇಲ್ಲೇ ಡಿಫೆನ್ಸ್ ಮಾಡ್ಬೇಕು ನಮ್ಮನ್ನು. ಟೈಟನ್ ಎಲ್ಲ ಎಮ್ಯುಲೇಟ್ ಮಾಡೋಣ. ಲೆವೆಲ್ 2 ಇದ್ದೀನಿ, 4 ಕಿಲ್. ಓಕೆ, ಇದನ್ನು ಓಕೆ, ಡ್ಯಾಮೇಜ್ ಕೊಡ್ತೀವಿ ಟೈಟನ್. ಎಲ್ಲರನ್ನೂ ಎಲಿಮಿನೇಟ್ ಮಾಡೋಣ ಫಸ್ಟು. ಓಕೆ, ಒಂದು ಸ್ಲ್ಯಾಶ್, ಈಸಿ ಸ್ಲ್ಯಾಶ್. ರೆಡ್ ಟೈಟನ್ಗೆ ಒಂದೇ ಸಲ ಅಟ್ಯಾಕ್ ಮಾಡಿದ್ದೀನಿ. ಫಾಸ್ಟಾಗಿ ಹೋಗಲ್ಲ ನಮ್ಮ ಕ್ಯಾರೆಕ್ಟರ್ ಟೈಟನ್ ಅಷ್ಟು, ಆದರೆ ಫ್ಲೈ ಮಾಡೋ ಎಬಿಲಿಟಿ ಇದೆ. ಹೇಳಿದ್ನಲ್ಲ ಯಾವ ರೀತಿ ಅವರು ಫ್ಲೈ ಮಾಡ್ತೀರ ಅಂತ. ಹಳೆ ಗೇಮಲ್ಲಿ ತೋರಿಸಿರ್ಲಿಲ್ಲ, ಫಸ್ಟ್ ಪರ್ಸನ್ ಆಗಿರೋದ್ರಿಂದ ಇಲ್ಲಿ ಸೆಕೆಂಡ್ ಪರ್ಸನ್ ಆಗಿರೋದು ಗೊತ್ತಾಯ್ತು. ನೋಡಿ ನೀವು ಯಾವ ಥರ ಫ್ಲೈ ಮಾಡ್ತಾರೆ ಅವರು ಟೈಟನ್ಸ್ನ ಇಟ್ಕೊಂಡು. ಓಕೆ, ನೋಡ್ಬೋದು 2 ಟೈಟನ್ಸ್ ಇದೆ. ಎಲಿಮಿನೇಟ್ ಮಾಡೋಣ ಇದನ್ನು ಫಾಸ್ಟಾಗಿ. ಓಕೆ, ನಮ್ಮ ಹೆಲ್ತ್ ಖಾಲಿ ಆಯ್ತಿದೆ, ಅಟ್ಯಾಕ್ ಮಾಡೋಣ ಬೇಗ. ಈ ಸಣ್ಣ ಟೈಟನ್ ಇನ್ನೂ ಸತ್ತಿಲ್ಲ. ಓಕೆ, ನಮ್ಮ ಬೇಸ್ನ ಡಿಫೆನ್ಸ್ ಮಾಡ್ಬೇಕು ನಾವು. ಈ ಟೈಟನ್ನು ಮುಗಿಸಿದ್ದೀನಿ. ಹೆಲ್ತ್ ಕೂಡ ಕಡಿಮೆ ಆಗಿದೆ, ಲೆವೆಲ್ 3ಗೆ ಬಂದಿದ್ದೀನಿ. ಓಕೆ, ಈ ಕಡೆಯಿಂದ ಬರ್ತಿಲ್ಲ, ಏನೋ ಆರ್ಟ್ ಸಿಂಬಲ್ ಇದೆ. ಓಕೆ, ಹೆಲ್ತ್ ಅನ್ಕೋತೀನಿ. ಓಕೆ, ತುಂಬ ಟೈಟನ್ಸ್ ಬಂದಿದೆ ಈಗ. ಯಾವುದೋ ರೆಡ್ ಕಲರ್ ಟೈಟನ್ ಇಷ್ಟೊಂದು ಫಾಸ್ಟಾಗಿ ಓಡ್ತಿದೆ. ಓಕೆ, ಒಂದೇ ಸಲ ಗೇಮ್ ಓವರ್ ಆಗ್ಬಿಡ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಬನ್ನಿ ನೆಕ್ಸ್ಟ್ ಗೇಮಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಗೇಮ್ ಹೆಸರು ಬಂದ್ಬಿಟ್ಟು ಸ್ಟಿಕ್ ಆಫ್ ಟೈಟನ್. ಓಕೆ, ಸೆಟ್ಟಿಂಗ್ಸ್, ಹೆಲ್ಪ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಈ ಗೇಮಲ್ಲಿ ತುಂಬ ಮಲ್ಟಿಪಲ್ ಲೆವೆಲ್ ಇದೆ. ಬನ್ನಿ ಫಸ್ಟು ಲೆವೆಲ್ ಆಡೋಣ. ಓಕೆ, ಅದರಲ್ಲಿ ಹೇಳ್ತಿದ್ರೆ ಹೆಂಗೆ ಎಲಿಮಿನೇಟ್ ಮಾಡೋದಂತ ಎಲ್ಲ ಗೊತ್ತು ನಮಗೆ. ಈಸಿ ಮೋಡ್ ಆಡೋಣ. ಓಕೆ, ಟ್ಯಾಪ್ ಟು ಫ್ಲೈ ನೋಡ್ಬೋದು, ಟ್ಯಾಪ್ ಮಾಡಬೇಕು. ಓಕೆ, ಬ್ರೇಸ್ಲೆಟ್ ಟೈಟನ್ ಮುಂದೆ ಹೋಗಿ ಒಂದೇ ಏಟಲ್ಲಿ ಶೂಟ್ ಮಾಡೋದು. ಈ ಗೇಮಲ್ಲಿ ನೋಡ್ಬೋದು ಎಷ್ಟು ಹೈಟ್ ಆಡ್ತಿದೆ ನಮ್ಮ ಸ್ಟಿಕ್ ಆಫ್ ಟೈಟನ್. ಇನ್ನು 1 ಟೈಟನ್ ಕೂಡ ಕಾಣಿಸ್ತಿಲ್ಲ ನನಗೆ, ನಾವೇ ಹೋಗೋಣ. ಓಕೆ, ಈ ಸೈಡ್ ಹೋಗ್ಬೇಕು, ನೋಡ್ಬೋದು ಟೈಟನ್ಸ್ಗಳು ಕಾಣಿಸ್ತು. ಓಕೆ, ತಿಂದ್ಬಿಡ್ತಾ. ಓಕೆ, 1 ಮೀಡಿಯಮ್ ಟೈಟನ್ ಮಾತ್ರ ಎಲಿಮಿನೇಟ್ ಮಾಡೋಕ್ಕಾಗಿದೆ. ಓಕೆ, ನೆಕ್ಸ್ಟ್ ಲೆವೆಲ್ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಓಕೆ, ಇದು ಕೂಡ ಈಸಿ ಮೋಡ್. ಓಕೆ, ಇದೇನಿದು? ಓಕೆ, ಈ ಓಹೋ, ನಾವು ಶೂಟ್ ಮಾಡಿಬಿಟ್ಟು ಈ ಟೈಟನ್ಸ್ ಎಲಿಮಿನೇಟ್ ಮಾಡಬೇಕು. ಇಬ್ಬರನ್ನ ಸೇವ್ ಮಾಡಬೇಕು. ಓಕೆ, 2ನೇ ಎಲಿಮಿನೇಟ್ ಮಾಡಿದ್ದೀನಿ. 3ನೇದು ಮಾಡೋಣ. 4ನೇದು ಇಲ್ಲಿ ಬರ್ತಿದೆ. ಓಕೆ, ಇದೇನೋ ದೊಡ್ಡ ಟೈಟನ್, ಇಷ್ಟು ದೊಡ್ಡದು. ಓಕೆ, ಎಲ್ಲರನ್ನೂ ತಿಂದ್ಕೊಳ್ತಿದೆ ಇದು. ಓಕೆ, ಟೈಟನ್ಸ್ ಏನೋ ಕಷ್ಟ ಇದೆ, ಚೂರು ಮುಂದೆ ಹೋಗ್ಲಿ. ಓಕೆ, ಸಣ್ಣ ಟೈಟನ್ಸ್ನ ಎಲಿಮಿನೇಟ್ ಮಾಡೋಣ. ಓಕೆ, ಸಾಕ ಡ್ಯಾಮೇಜ್ ಕೊಡ್ತಿದೆ, ಇದನ್ನು ಎಲಿಮಿನೇಟ್ ಮಾಡೋಕ್ಕೈತೆ ಇಲ್ಲ. ಓಕೆ, ಈ ಲೆವೆಲ್ ಈಸಿಯಾಗಿ ಸೋತಾಗ್ಬಿಡ್ತೀನಿ ಅನ್ಕೋತೀನಿ. ಬೇಗ ಬೇಗ. ಓಕೆ ಓಕೆ, 1% ತಿಂದೇ ಬಿಡ್ತಲ್ಲ ಇದು. ಬೇಗ ಬೇಗ ಎಲಿಮಿನೇಟ್ ಮಾಡಬೇಕು. ಎಲ್ಲರನ್ನೂ ತಿನ್ಕೊಂತಿದೆ ಟೈಟನ್ಸು. ಓಕೆ, ಬೇಗ ಮಾಡೋಣ.